ಬ್ಯಾಕ್ಗ್ರೌಂಡು ಅದು ಹಂಗೆ ಬರೋದು ಬಾ ಅಲ್ಲಿ ಬಾ ಬ್ಯಾಕ್ಗ್ರೌಂಡ್ ಇದೇನಿದೆ ಕಾಣಿಸ್ತಿದೆ ಅದು ಬ್ಯಾಕ್ಗ್ರೌಂಡು. ಬಾ ಎಷ್ಟು ಓಡಾಡಿಸ್ತೀಯ ನನ್ನ. ಇಲ್ಲೇ ನಿಂತ್ಕೋ. ಹಾಂ ಮಾಡಿ ಬಾ ವಿಡಿಯೋ ಸ್ಟಾರ್ಟ್ ಆಗಿದೆ. ಬಾ ಹತ್ರಕ್ಕೆ. ಮೈಕ್ ಇಲ್ಲ ಕಂದ, ನಾನು ಹತ್ರಕ್ಕೆ ಹೇಳಬೇಕಲ್ವಾ. ಹೇಳು. ವಾಟ್ ಪ್ಲಾನ್ಸ್ ಟುಡೇ? ಏನೂ ಇಲ್ಲ. ಏನೂ ಇಲ್ಲ, ಏನೂ ಇಲ್ಲ. ಜಟಾಯು ಅಂತ ಯಾವುದೋ ಇದೆ ಜಾಗ ಇಲ್ಲಿ, ಅರ್ತ್ ಸೆಂಟರ್ ಜಟಾಯು, ಅಲ್ಲಿಗೆ ಹೋಗೋಣ ಅಂತ. ಅದಾದಮೇಲೆ ಇವಾಗ ಫಸ್ಟು ಹೊಟ್ಟೆ ಇಸ್ತಾ ಇದೆ. ಕ್ಯಾಫೆ ಟ್ರಿಪ್ ಇಸ್ ಲೈಫ್ ಅಂತ ಒಂದು ಕ್ಯಾಫೆ ಇದೆ, ಆ ಕೆಫೆಗೆ ಹೋಗಿ ಏನಾದರೂ ತಿನ್ಕೊಂಡು ಅಲ್ಲಿಂದ ಜಟಾಯುಗೆ ಹೋಗಿ ವಾಪಸ್ಸು ರೂಮಿಗೆ ಬಂದು ದಬಾಕೊಳ್ಳೋದು. ದಟ್ ಇಸ್ ದ ಮೇನ್ ಪ್ಲ್ಯಾನ್. You look cute by the way. Fit check. Yeah. Pretty. ಶೂ ಅಂತ ತಗೋಬೇಕು ಸರ್. ಸಿಗು ಬಾ, ಲೇಟ್ ಆಯ್ತು. ಬಾ 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 ರೈಟ್. ನನ್ನಂತೂ ತೋರಿಸ್ಬೇಡ ನೀನು. ಆ್ಯಂಗಲ್ ಮೇಲೆ ಇಟ್ಕೊಳಂಗಿದ್ರೆ ನಾನು ತೋರಿಸಿಲ್ಲ ಅಂದರೆ ನಾನು ಬೇಡ. ಓಕೆ ಸರಿ ಹೊಟ್ಟೋದು. ಒಂದ್ಸತಿ ತೋರಿಸು ನಾನು ಹೆಂಗೆ ಬರ್ತಿದ್ದೀನಿ ಅಂತ. ಹಂಗೆ ಇಟ್ಕೊಂಡ್ರೆ ಚೆನ್ನಾಗಿ ಬರ್ತಿದ್ಯಾ? ಹಾಯ್. ಓಹೋ ಹೋ, ಅಲ್ಲೇನೋ ಮೇಲೆ ಹಾರ್ತಾ ಇದೆ ಅಲ್ಲಿ ಪ್ಯಾರಾಚೂಟ್. ನಾವು ಹೋಗೋದು ಅದಕ್ಕೆ. ಕೆಫೆ ಟ್ರಿಪ್ ಇಸ್ ಲೈಫ್. ಕೆಫೆ ಬೈ ಟ್ರಿಪ್ ಇಸ್. ಕೆಫೆ ಬೈಯ. Yeah, it is bye. It's not by, it's straight. Please unsubscribe right now, okay? If you don't want to hear all these lame jokes. ಇಲ್ಲಿ ನೋಡಿ, ಇಲ್ಲಿ ಬರ್ದಿದೆ, ಇಲ್ಲಿ ಕೆಫೆ ಟ್ರಿಪ್ ಇಸ್ ಲೈಫ್. ದೇರ್ ಇಸ್ ನೋ ಬೈ ಫ್ರೆಂಡ್ಸ್, ದೇರ್ ಇಸ್ ಓನ್ಲಿ ಎಂಟ್ರೆನ್ಸ್ ಅಲ್ಲಿ ಬೈ ಅಂತ ಇತ್ತು. ಓಕೆ, ನಾವು ನೋಡಿದ ಕಡೆ ಇಲ್ಲ. ಆಹಾ, ಜಾಗ ಎಷ್ಟು ಚೆನ್ನಾಗಿದೆ ಇಲ್ಲಿ. ನನ್ನ ಹೆಂಡತಿಗೆ ಎಳ್ನೀರು ಕೊಡಿಸ್ತಿಲ್ಲ ಅಂತ ಅಂದ್ಬಿಟ್ಟು ಹೊಡ್ಕೊಂಡು ಮಾಡ್ಕೊಂಡು ಹೋಗ್ತಾಳೆ ಮುಂದೆ. ಹಂಗೆ ಇರಮ್ಮ. ಹೌದು. ಅಲ್ಲಿ ಝೂಮ್ ಹಾಕಿದ ತಕ್ಷಣ 5 ಜನ ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ರು. You know what he said? So mean. I'm very hungry, bro. ವೆಲ್ ಊಟ ಆರ್ಡರ್ ಮಾಡೋಣ, ತಿನ್ನೋಣ. ಊಟಕ್ಕೆ ಝೂಮ್ ಹಾಕ್ತೀನಿ ನೋಡ್ರಪ್ಪ. ಈಗೆಲ್ಲ ಎತ್ತು ನೋಡ್ಬಾರ್ದಲ್ಲ ಇನ್ನು. ಏನಾಯ್ತು ನಾನು ನೋಡಿಲ್ಲ. ಲಾಸ್ಟ್ ಒಂದು ತಿನ್ನು ಒಂದೇ ಇಲ್ಲ, ನಾನು ತಿನ್ನೋದು ನಾನು ತಿನ್ನಿಸ್ದೆ. ಅದರಲ್ಲಿ ಇಷ್ಟು ಪೀಸ್ ಕೊಟ್ಟಲು. ಅದು ನನ್ನ ಫಿಂಗರ್ ಕಟ್ಬಿಟ್ಟು. ಹೌದಾ? ಸೊ ಮೆಸ್ಸಿ ಹಿಯರ್ ಬ್ರೋ. How is it? ಹೇಗಿದೆ ಗೊತ್ತಾ, ಬೇಕ್ರಿನಲ್ಲಿ ಅದು ಹೇಗಿದೆ ಅಂದರೆ, ಅಯ್ಯಂಗಾರ್ ಬೇಕ್ರಿನಲ್ಲಿ ಬ್ರೇಕ್ರಿ ಹೇಳು. ಅಯ್ಯಂಗಾರ ಬೇಕ್ರಿ ಅದು ಬ್ರೆಡ್ ಟೋಸ್ಟ್ ಬರುತ್ತಲ್ಲ. I feel like that bread toast is better than this. 500 rupees for this, 10 rupees for that. ಇವಾಗ ಇದನ್ನು ನಾವು ಕೈಯಲ್ಲಿ ಕಲ್ಸ್ಕೊಂಡು ತಿನ್ನಬೇಕು, ಯಾಕಂದರೆ ಇಲ್ಲಿ ಏನೂ ಕೊಟ್ಟಿಲ್ಲ ನಮಗೆ. Another it's a review about the place, about the food. Food is average, below average. ಕಾಫಿ ಹೆಂಗಿರುತ್ತೆ ನೋಡ್ಬೇಕು ಇವಾಗ. ಪ್ಲೇಸ್ ಇಸ್ ಗುಡ್. Don't show me, please. Thank you. Don't show. ನೀನು ಅಲ್ಲೇ ಇರು. I told you. ಚೆನ್ನಾಗಿದೆ. ನೀ ಅಲ್ಲಿರು. ಸ್ವಲ್ಪ ಸೈಡ್ ಬಾ. ಈ ಕಡೆ ಅಲ್ಲಮ್ಮ, ಆ ಕಡೆಗೆ ಹೋಗು. You're putting me out of frame, bro. ಓ ಸಾರಿ. Really? ಬಾ ನಿಂದೆ ತೆಗಿತಾ ಇರೋದು ಬಾ.
ಏನು ಮಾಡ್ತಾ ಇದೀಯಾ? ಪ್ಲೀಸ್ ಏನು ಮಾಡಿದ್ರಿ? ಎಷ್ಟು ಚೆನ್ನಾಗಿದೆ ಗುರು. ಹಾವಳಿಗಳು ಹೊಡೆದು ಒಂದು ಫೋಟೋ ಕರೆಕ್ಟಾಗಿ ಒಂದೇ ಒಂದು ಫೋಟೋ ಕರೆಕ್ಟಾಗಿ ಪೋಸ್ ಮಾಡೋದಿಲ್ಲ, ಆಮೇಲೆ ನಾನು ಚೆನ್ನಾಗಿ ತೆಗಿಯಲ್ಲ ಅಂತ ಹೇಳ್ತಾರೆ. ಕರ್ಮಗಳಿದು. ನಿಂತ್ಕೊಳಮ್ಮ, ಅದೇನು ತೆಗಿಬೇಕು? ಅಂತೂ ಇಂತೂ ಜಟಾಯು ಅರ್ತ್ ಸೆಂಟರ್ ಬಂದ್ವಿ. ಶೋ ಸುಸ್ತಾಗಲಿಲ್ಲ ನಿಮಗೆ? ತುಂಬ ಕೂತು ಅಂಡು ನೋವು ಬಂದ್ಬಿಡ್ತು. ಇದು ಬೇಕಾ? ಇದು ಬ್ಯಾಗು ಬೇಕು, ನೀನೇ ಎತ್ಕೋಬೇಕು. ಈ ಬ್ಯಾಗ್ ನಾನು ಹಾಕೋಬೇಕಾ? ಇದನ್ನ ರೆಡ್ ಕಲರ್ ಹಾರ್ಟ್ ಇದೆ ಇದ್ರ ಮೇಲೆ. ರೆಡ್ ಕಲರ್ ಹಾರ್ಟ್ ಫಾರ್ ರೆಡ್ ಫ್ಲಾಗ್ ಕರೆಕ್ಟ್ ಆಗಿದೆ ಬಾ. ജടായു ഒരു കാര്യം ചെയ്യും, ഞാൻ പറയട്ടെ. ഒരു കേബിൾ കാരനെ എടുക്കുന്നേ 266 വെച്ച് ഇവിടെ എൻട്രി എടുത്ത് കൊടുക്കുക. അത് ജി പേ മതി. ബാക്കി കേബിൾ കാരന് 250, അത് അവിടെ ക്യാഷ് കൊടുക്കുക. ഇവർക്ക് എൻട്രി മാത്രം എടുത്ത് കൊടുത്താൽ മതി. എൻട്രി ഹൗ മച്ച്? 266 എൻട്രി. ಓಕೆ ഓക്കെ, ആ ടിക്കറ്റ് എടുത്ത് കൊടുത്താൽ മതി. ബാക്കി പേയ്മെന്റ് അവർക്ക് ಕ್ಯಾಶ್ എടുക്കാൻ പറ്റും അവിടെ. ಓಕೆ. ಇವ್ರು ಹೇಳ್ತಾ ಇದಾರೆ, ಕೇಳಿಸ್ಕೊಳ್ಳಿ, ಅವ್ರು ಹೇಳ್ತಾ ಇದಾರೆ ಎಂಟ್ರಿ ಇದೆಯಲ್ಲ, ಎಂಟ್ರಿ ಫೀಸ್ ಮಾತ್ರ ನೀವು ನಾನು ಕೊಡ್ಬೋದು, ಆಮೇಲೆ ನೀವು ಕೇಬಲ್ ಕಾರ್ ಕ್ಯಾಶಲ್ಲಿ ನೀವು ಪೇ ಮಾಡ್ಬೋದು ಅಂತ ಹೇಳ್ತಾರೆ. ಫುಲ್ 266 ರೂಪಾಯಿ ಎಂಟ್ರಿ ಫೀ ಒಬ್ಬರಿಗೆ. ಹೌದೌದು, ಆಸೆ ಕೇಳಿಸ್ಕೊಳ್ಳಿ, 266 ರೂಪಾಯಿಗೆ ಆಸೆ ಆಸೆ. ಸ್ಟಾರ್ ಸುವರ್ಣ 266 ರೂಪಾಯಿ ಟಿಕೆಟ್. ಹೋಗ ಬನ್ನಿ, ಪ್ರಿಯಾರಿಟೀಸ್. This auntie's got priority. Social service ಮಾಡುತ್ತಿರುವ ಆಂಟಿ ನಿಮ್ಮ ಹೆಸರೇನು? 1 2 ಲಕ್ಷ್ಮಿ. ಯಾವ ಊರು? ಮಂಡ್ಯ. ಬಂದು ನನ್ನ ಹೆಂಡತಿ ಬಂದು, ನನ್ನ ಹೆಂಡತಿ 16 ಟಿಕೆಟ್ಸ್ ಕೊಟ್ಟಿದ್ದೀನಿ. ಯಾಕೆ ಕೊಟ್ಟೆ? ನೀನು ಮಾಡೋ ಅಧಿಕ ಪರ್ಸೆಂಟ್ ತಾನೇ ಇದು. I called you 100 times. No, you didn't call me. You called me one time. called ನೀನು Shravya just ನೋಡಿದೆ. now. I called her ನಾನು just ಬರತಂಕ now. ಏನು ನಿನ್ನ ದೊಡ್ಡ ಗೋಳು? So good. ಜಟಾಯು ಅರ್ತ್ ಸೆಂಟರ್ ಕೇಬಲ್ ಕಾರ್ದು ಒಂದು ದೊಡ್ಡ ಕ್ಯೂ ಇದೆ. ಇಲ್ಲಿ ಹಿಂದೆ ನಿಂತ್ಕೊಳ್ಬೇಕು ಅಂತ ಅನ್ಸುತ್ತೆ. ಟಿಕೆಟ್ ತೋರಿಸಿ. ಸಿಕ್ತಲ್ಲ ಟಿಕೆಟು ನಿಮಗೆ? ಒಂದು ನಿಮಿಷ. ಈ ಟಿಕೆಟು ಪಾಪ ಅವ್ರ ಹತ್ರ ನಾನು ಎಲ್ಲ ಡೀಲ್ ಮಾಡಿಬಿಟ್ಟು ಅವ್ರಿಗೆ ಟಿಕೆಟ್ ಕೊಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ನನ್ನ ಹೆಂಡತಿ ಅವ್ರಿಗೆ ಸ್ಟೈಲಾಗಿ ಕೊಟ್ಟು ಬಂದುಬಿಟ್ಟಿದ್ದಾಳೆ. ಇಟ್ಸ್ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್ ನಮ್ಮ ಪಾಪ ಟಿಕೆಟ್ ತಂದು ಕೊಟ್ಟಿದ್ದಕ್ಕೆ ಅವ್ರಿಗೆ. ನನ್ನ ಹೆಂಡತಿ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾಳೆ. ಇಟ್ಸ್ ಓಕೆ, ಆವಾಗ I blame him. that I am mad at you. In every video you portray that I am mad at you. Okay? ಸೊ Blame him. Comment red flag Ninad in the comments. ನೋಡಿ ಫ್ರೆಂಡ್ಸ್, ಅವ್ರ ಹತ್ರ ಅಷ್ಟೇ ಹೆಲ್ಪ್ ಮಾಡಿದೆ ನಾನು. ಪಾಪ ಅವಳು ಹೆಲ್ಪ್ ಮಾಡಿದ್ದಾಳೆ, ಇಲ್ಲ ಅಂತಲ್ಲ. ಒಂದೊಂದ್ಸತಿ ವೈವಾಹಿಕ ಜೀವನದಲ್ಲಿ ಇದೆಲ್ಲ ಸಹಜ, ಹೀಗೆಲ್ಲ ಆಗ್ತಿರುತ್ತೆ. ನನ್ನ ಹೆಂಡ್ತಿದ್ದು ಒಂದು ಫೋಟೋ ಹಾಕಲ್ಲ ನನ್ನ ವ್ಲಾಗಲ್ಲಿ. ವಿಡಿಯೋ ಏನು ಮಾಡಿ ಬೈಲಿ. ಬಂದೆ vlog ಅಲ್ಲಿ. I'm going to sue you. ನನ್ನ ತಮ್ಮನೇಲೆ ಅವಳ್ದು ಹಾಕ್ಬಿಡ್ತೀನಿ ನೋಡ್ದಾಗ. What is your impersonation of a gay man? I don't know who he is. No,
ತಮ್ಮ ಮತ್ತಿಲ್ಲ ತಿಕ್ಕಿಂತದಾಳೆ ಇವಳು. ಆ ಮುಗುಳ್ನಗೆ ನೋಡೋದಕ್ಕೆ ನಾನು ಏನು ಬೇಕಾದ್ರೆ ಮಾಡಬಲ್ಲೆ. ಚೀಸಿ. ಅಲ್ಲಿದೆ ನೋಡಿ ಕೇಬಲ್, ಪಾರ್ಕಿಂಗ್ ಲಾಟಲ್ಲಿದೆ ಕಾರ್. ಇಷ್ಟು ಸಾಕು. ಸೊ ಇವ್ರ ಲೆವೆಲ್, ಇವ್ರ ಸ್ಟ್ಯಾಂಡರ್ಡ್ಗೆ ನಾನು ಇಷ್ಟು ಜೋಕ್ ಮಾಡಿದ್ರೆ ಇವ್ರನ್ನ ನಗಿಸ್ಬೋದು. ಅವೆಲ್ಲ ಹಾಕ್ತಾ ಇರ್ತಾರಲ್ಲ ಫ್ಯಾಮಿಲಿ ಫ್ರೆಂಡ್ಲಿ ಎಲ್ಲ ಆಗ್ತೀನಿ, ನಾನು ಹೆಂಗೆ ಬೇಕಾದ್ರೆ ಆಗ್ತೀನಿ. ನಿನ್ನನ್ನು ಜಡ್ಜ್ ಮಾಡ್ತಾರೆ ಜನ. ಅದಕ್ಕೆ ನಮಗೆ ಐ ಆಮ್ ಸಾರಿ. ನನಗೆ ಕ್ಷಮಿಸು. ಸಾರಿ, ನಂದೇ ತಪ್ಪಿತ್ತು. ನಾನು ನಿನ್ನ ಬೈದ್ಬಿಟ್ಟೆ. ನಾನು ನಿನ್ಗೆ ಹೇಳಬೇಕಾಗಿತ್ತು. ಹೌದು. ಒಂದು ಸ್ವಲ್ಪ ಹೊತ್ತು ತಡ್ಕೊ, ನಾನೇ ಬಂದು ಅವ್ರಿಗೆ ಟಿಕೆಟ್ ಕೊಡ್ತೀನಿ. ನಾನು ಅವ್ರ ಹತ್ರ ಮಾತಾಡಿಸಿದ್ದೆ. ಪಾಪ ನಾನೇ ಅವ್ರಿಗೆ ಟಿಕೆಟ್ ಕೊಟ್ಟರೆ ನಂಗೆ ಖುಷಿ ಆಗುತ್ತೆ, ನಾನು ಹೇಳಬೇಕಿತ್ತು. ಆದರೆ ನನಗೇನೂ ಹೇಳಿಲ್ಲ. ನೀನೇ ನಾನು ಕೇಳಿದೆ ಹೋಗ್ಬಿಟ್ಟು ಅವ್ರಿಗೆ ಟಿಕೆಟ್ ಕೊಟ್ಬಿಟ್ಟೆ. ಅದಕ್ಕೆ ಹೌದು, ಅದು ನನ್ನ ಪ್ರಕಾರ. ಅದು ಕೇಳಿದೆ ಅವ್ರಿಗೆ ಟಿಕೆಟ್ ಕೊಟ್ಬಿಟ್ಟೆ. ಆಗ ನನಗೆ ಬೇಜಾರಾಗೋಯ್ತು. ನಾನು ಬಂದು ಯಾಕೆ ಹಂಗೆ ಮಾಡಿದೆ ಅಂತ ನಾನು ಹೇಳಿದೆ ಅಷ್ಟೇ. ಗದ್ರದೆ ಬೈದೆ ಎಲ್ಲರ ಮುಂದೆ ಇನ್ಸಲ್ಟ್ ಮಾಡಿದೆ ನಾನು. ಹೌದಾ? ಸಾರಿ, ನಿಂಗೆ ಅದರಿಂದ ಬೇಜಾರಾಗಿದ್ರೆ ನಂಗೆ ಬೇಜಾರಾಗಿದೆ. ಅದರಿಂದ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಓಕೆ, ಸಮಾಧಾನ ಆಯ್ತಾ? ಯಾಕೆ? ಇಲ್ಲ ಸಾರಿ, ನಂದೇ ತಪ್ಪು. ಯಾಕೆ ಅಂತಂದರೆ ನಾನು ನಿನ್ನ ಹತ್ರ ಆ ಥರ ಎಲ್ಲ ನಡ್ಕೋಬಾರ್ದಾಗಿತ್ತು. ಸಾರಿ, ಇನ್ನೊಂದ್ಸತಿ ಆ ಥರ ಮಾಡಲ್ಲ. ಪಬ್ಲಿಕ್ಕಲ್ಲೆಲ್ಲ ನಿಮ್ಗೆ ಗದರಲ್ಲ. ಎಲ್ಲೂ ಗದರ್ಬಾರ್ದು, ಪಬ್ಲಿಕಲ್ಲ. ಮನೇಲಿ ಗದರ್ಬೋದು, ಬರಲ್ಲ, ಏನು ತೊಂದರೆ ಇಲ್ಲ. ಆಯ್ತು, ಮನೆಯಲ್ಲೂ ಗದರಲ್ಲ, ಎಲ್ಲೂ ಗದರಲ್ಲ. ಹೌದಾ? ನಾನು ಬ್ಯಾನ್ ಮಾಡಿದ್ರೆ ನಿಮ್ಗೆ ಖುಷಿ ಆಗುತ್ತಾ? ಹಾಂ, ಏನು ಮಾಡಿಲ್ಲ. ಏನು ಮಾಡಿಲ್ಲ. ಬಾ, ಐ ಲವ್ ಯು. ನಮ್ಮ ಕೇಬಲ್ ಕಾರ್ ಬಂತು. ನಾವು ಆದಮೇಲೆ ಇಷ್ಟು ಜನ ಇದ್ದಾರೆ, ಹಾಗಾಗಿ ಸ್ವಲ್ಪ ಬೇಗ ಕ್ವಿಕ್ಕ ಹೋಗು. ಹಾಂ, ಥ್ಯಾಂಕ್ ಯು. ಈ ಕಡೆ ವ್ಯೂ ಚೆನ್ನಾಗಿದೆ. ಓಕೆ, ಆಲ್ ರೈಟ್. ಎಷ್ಟು ಸಾಕು, ಚೆನ್ನಾಗಿದೆ. ಈಗ ಬಂದೇ ಬಿಡ್ತು, ಹಟ್ಟನೆ ಬಂದ್ಬಿಡುತ್ತೆ ಇದು. ಈಗ ಹೋಗ್ತಾ ಇರೋದು ಜಟಾಯು ಅರ್ತ್ ಸೆಂಟರ್. ಇಲ್ಲಿ ಜನ ಇನ್ನೊಂದಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ವಾಪಸ್ ಬರೋಕ್ಕೂ ವೆಯ್ಟಿಂಗ್ ಇದೆ ಗುರು. ಮನೆಗೂ ವರ್ಷತ್ತಿಗೆ ಮಳೆ ಬರ್ತಿದ್ರೆ ಅಷ್ಟೇ ಸಾಕು. ರೈಟ್, 8-9 ಆಗತ್ತೆ ಮನೆಗೂ ವರ್ಷತ್ತಿಗೆ. ಇಲ್ಲಿದೆ ಜಟಾಯು. ಜಟಾಯು ಸ್ನೇಹಿತರೆ, ಇಷ್ಟೊತ್ತು ಕಾದಿದ್ದಕ್ಕೂ ಏನೋ ಒಂದು ನೋಡೋದಕ್ಕೆ ಭಾಳ ವಿಶೇಷವಾಗಿದೆ. ಇದು ಒಂದು ಒಳ್ಳೆ ಕ್ಲಾಸಿಕಲ್ ಸೂದಿಂಗ್ ಮ್ಯೂಸಿಕ್ ಹಾಕಿದ್ದಾರೆ. ಹಾಗೆ ಇದು ಆಲ್ಟಿಟ್ಯೂಡಲ್ಲಿ ಒಂದು ಸ್ವಲ್ಪ ಮೇಲಿರೋದ್ರಿಂದ ತಣ್ಣಗಿದೆ. ಒಳ್ಳೆ ಕೋಲ್ಡ್ ಬ್ರೀಸ್ ಬರ್ತದೆ ಇಲ್ಲಿಂದ ಆ ಕಡೆಗೆ. ಅದ್ಭುತವಾದ ವ್ಯೂ ಇದೆ. ಆ ಕಡೆಗಿದೆ. ಸಾರಿ, ಆಹಾ, ಫೀಲಿಂಗ್ ಗುಡ್. ಚೆನ್ನಾಗಿದೆ. ಸುಮಾರು 2-2.5 ಗಂಟೆಗಳ ಕಾಲ ಕಾದಿದ್ದಕ್ಕೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಜಟಾಯು ಒಂದು ವಿಶೇಷವಾದ ಮಾಹಿತಿ. ಇಡೀ ಪ್ರಪಂಚದ ಅತ್ಯಂತ ದೊಡ್ಡ ಪಕ್ಷಿಯ ಶಿಲೆ ವರ್ಕಲ ಅನ್ನುವ ಜಾಗದಲ್ಲಿರುವಂತಹ ಈ ಜಟಾಯು ಶಿಲೆ. ರಾಮಾಯಣ ಯಾರಿಗೆ ಗೊತ್ತಿರುತ್ತೆ, ಯಾರು ಕೇಳಿದ್ದೀರಾ ಅವರೆಲ್ಲರಿಗೂ ಜಟಾಯು ಆ ಕಥೆ ಗೊತ್ತಿರುತ್ತೆ. ಓಕೆ, ಅವ್ರು ಫೋಟೋ ತೆಕ್ಕೋತಾ ಇದ್ದಾರೆ. ಸ್ವಲ್ಪ ಸೈಡ್ಗೆ ಹೋಗೋಣ.
ವಿಶೇಷವಾದ ಜಾಗ. ಕೇಬಲ್ ಕಾರಿಂದ ಹಿಡಿದು ಈ ಶಿಲೆ ತನಕ ಎಲ್ಲವೂ ಬಹಳ ಸುಂದರವಾಗಿದೆ. ಎಕ್ಸ್ಪೀರಿಯನ್ಸ್ ಮಾಡತಕ್ಕದ್ದು ಒಂದು ಬಾರಿ. ಇಲ್ಲಿ ನೋಡಿ ಕೇಬಲ್ ಕಾರ್ ಹೀಗಿದೆ. ಇಲ್ಲಿ ಅಲ್ಲಿ ನೋಡಿ ಸ್ನೇಹಿತರೆ, ಹೀಗೆ ಕೇಬಲ್ ಕಾರ್ ಹೀಗೆ ಕೆಳಗೆ ಹೋಗಿ ಅಲ್ಲಿಂದ ಬಂದಿದ್ದೀವಿ ನಾವು ಕೆಳಗಿಂದ. ಸೊ ಚೆನ್ನಾಗಿದೆ ಜಾಗ. ಅಲ್ಲಿ ನನ್ನ ಹೆಂಡತಿ ಕಾಯ್ತಾ ಇದ್ದಾಳೆ. ಹೋಗೋಣ ವಾಪಸ್ ನನ್ನ ಹೆಂಡತಿ ಹತ್ರಕ್ಕೆ. ಜಟಾಯುವ ರೆಕ್ಕೆಗಳು ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಹಾಂ ನಮಸ್ತೆ ಅಮ್ಮ, ನಾನೇ ಆಸೆ ಸೀರಿಯಲ್ ನಾನು. ಸೊ ಸ್ವೀಟ್, ನನ್ನ ಹೆಸರು ಕೂಡ ಗೊತ್ತಾ ನಿಮಗೆ? ಥ್ಯಾಂಕ್ ಯು. ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ, ನಿಮ್ಮನ್ನು ಕವರ್ ಮಾಡ್ಬೋದು. ಒಂದು ಹಾಯ್ ಮಾಡಿಬಿಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಸ್ವೀಟ್. ಥ್ಯಾಂಕ್ ಯು. ಖಂಡಿತ ತೊಗೊಳ್ಳೋಣ. ಸೀರಿಯಲ್ ನನಗೆ ಜಾಸ್ತಿ ಇಷ್ಟ. ಥ್ಯಾಂಕ್ಸ್ ಮಾ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹಾಂ, ಯಾರು ವಿಜಿಲು ಯಾರು ಹೊಡಿತಿದ್ದಾರೆ? ವಿಜಿಲು ಏನು ಮಾಡಿದ್ರು? ಯಾಕಣ್ಣ? ಓ, ರೆಕ್ಕೆ ಮೇಲೆ ಕೂರ್ತಾ ಇದ್ದಾರೆ ಅಕ್ಕಂದಿರು. ಆ ರೆಕ್ಕೆ ಮೇಲೆ ಕೂರಬಾರ್ದು ಅನ್ನೋ ಕಾರಣಕ್ಕೆ ಇವರು ಸಾರು ವಿಜಿಲ್ ಹೊಡಿತಾ ಇದ್ದಾರೆ. ನಾ ದೂರದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳಿಮ್ಮ. ಹಾಯ್ ಫೋಟೋ ಸೆಷನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಮಾ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ಸ್ ಮಾ, ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ. ನಾವು ಇಷ್ಟು ಜನ ಪ್ಲಸ್ ಜಟಾಯು ಎಲ್ಲರೂ ಬಂದಿದ್ದಾರೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಹಾಂ, ಫೋಟೋ ವಿತ್ ಮೀ ಅರ್ಲಿಯರ್. ಎಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು. ನೋಡಪ್ಪ, ಬರ್ತೀನಿ. ಥ್ಯಾಂಕ್ ಯು. ಬಾಯ್. ಇವಾಗ ನಾಳೆ ಸೂರ್ಯ ಆಲ್ರೆಡಿ ಅಲ್ಲಿ ಬಂದಾಯಿತು, ಹಾಗಾಗಿ ಹಾಂ ಹೌದು. ಇಲ್ಲ, ಒಳಗೆಲ್ಲ ಹೋಗಿ ಬಿಡೋದಿಲ್ಲ ಇವ್ರು, ಎಂಟ್ರಿ ಇಲ್ಲ ಒಳಗೆ. ಡೈರೆಕ್ಟಾಗಿ ಹಾಂ ಅಷ್ಟೇ ಇಲ್ಲಿ ಬರೋದು ಈ ಸ್ಕಲ್ಪ್ಚರ್ ನೋಡೋದಷ್ಟೇ, ಶಿಲೆ. ಅಲ್ಲಿ ಕೋದಂಡರಾಮ ಟೆಂಪಲ್ಲು, ಇಸ್ಕಾನ್ ಎಲ್ಲ ಇತ್ತು. ಅಲ್ಲಿ ಎಂಟ್ರಿ ಇಲ್ಲ. ಐ ಥಿಂಕ್ ಇಟ್ಸ್ ಕ್ಲೋಸ್ ಆರ್ ಸಮಥಿಂಗ್. ಹೇ, ಜಟಾಯುಸ್ ಐಸ್, ಇಸ್ ದಟ್ ಅ ವಿಂಡೋ? ಥರ ಏನೋ ಮಾಡಿದ್ದಾರೆ. ಇಸ್ ನಾಟ್ ಅ ಸಿಂಗಲ್ ಸ್ಟೋನ್ ಸ್ಕಲ್ಪ್ಚರ್. No, how did they make this? It's so intricate. ಸರಿ ಆಯಿತು, ತೆರಳೋಣ. Super. Shravya, take whatever you want. This one? Yeah. Penguin. Yeah. Pingu. Is it really hard? Or I did. Is it hard? Congratulations. ತಿನ್ನಮ್ಮ ದಯವಿಟ್ಟು. ಹಾಂ ಓಕೆ. ಹಾಂ, ನಾವು ಹಸುಕೊಂಡಿರ್ಬೇಕು. 3 ಜನಕ್ಕೆ 3 ತಂದಿದ್ರೆ
ಅಂದಂಗೆ ಅವ್ರು ನಗ್ತಾ ಇದಾರೆ ನೋಡೋರು. ಕನ್ನಡ ಬ್ಯಾಂಗ್ಳೂರಲ್ಲಿ ಮೆಜೆಸ್ಟಿಕ್ ಬನ್ಸಂಡ್ರಿ ಅವ್ರ ಕಂಟೆಂಟ್ ಕೇಳಿ ಸ್ನೇಹಿತರೆ, ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಇಡೀ ಪ್ರಪಂಚದಲ್ಲಿ ಈ ಥರ ಬಸ್ ಸ್ಟ್ಯಾಂಡನ್ನು ನಾನು ನೋಡಿರೋದಿಲ್ಲ. ಇದು ಒಂದು ಯಾವುದೋ ದೇವಸ್ಥಾನದ ಆವರಣ ಇದ್ದ ಹಾಗಿದೆ ಇದು. ಇಲ್ಲಿ ಒಂದು ನಾಯಿ ಕೂಡ ಇದೆ. ಪಕ್ಕದಲ್ಲಿ ಒಂದು ಸ್ವಲ್ಪ ಕಸ ಬಿಸಾಕಿದ್ದಾರೆ. ಇಲ್ಲಿ ಇಬ್ಬರು ವೃದ್ಧರು ವಿಶ್ರಮಿಸುತ್ತಿದ್ದಾರೆ. ಅವ್ರ ಕನ್ಸೆಂಟ್ ಕೇಳು ಫಸ್ಟ್. ಹೊಟ್ಟೆ ಬಿಟ್ಕೊಂಡು ಮಲಗಿರೋ ತಪ್ಪ ಅವರು. ಪ್ರಪಂಚದಲ್ಲಿ ನಾವು ಎಲ್ಲರ ಅನುಮತಿ ಪಡ್ಕೊಂಡು ವ್ಲಾಗ್ನ ಮಾಡ್ತೀವಿ ಅಂತಂದರೆ ಅದು ಸಾಧ್ಯವಿಲ್ಲ ಸ್ನೇಹಿತರೆ. ರೋಡಲ್ಲಿ ನಾವು ನಡ್ಕೊಂಡು ಹೋಗಬೇಕಾದ್ರೆ ಸಾವಿರಾರು ಜನರು ಸಿಗ್ತಾರೆ. ಎಲ್ರಿಗೂ ಕೇಳೋಕ್ಕಾಗತ್ತಾ? ಇದೇ ನಮ್ಮ ಬಸ್ಸಿಗೆ ಏನಂತಾರೆ ಕನ್ನಡದಲ್ಲಿ? ಬಸ್ಸು ಅಲ್ಲ ಬಂಡಿ ಬಂಡಿ ಗಾಡಿ ತೆಲುಗುಲಿ. ಕನ್ನಡದಲ್ಲೂ ರೈಲ್ ಬಂಡಿ. ಅಮ್ಮ, ಅದು ಬಸ್. ಕನ್ನಡದಲ್ಲಿ ಅದಕ್ಕೆ ಬಸ್ಸು ಅಂತ ಕರೀತಾರೆ. ನಾನೇನು ಹೇಳಿದೆ ಮತ್ತೆ? ಝೂಮ್ ಏನು ಮಾಡೋದು? ನಿನ್ನ ಮೂಗಲ್ಲಿ ಗೊಣ್ಣೆ ಕಾಣಿಸ್ತಾ ಇದೆ. ಬಾ ಕ್ಲೀನ್ ಮಾಡ್ಕೊ. ಗೊಣ್ಣೆ ಮೂಗಲ್ ಕಾಣಿಸ್ತೀನಿ. ಅದು ನಿಮ್ಮ ಮೊಸರಲ್ಲಿ ಬಿದ್ದೋಯ್ತು. Stacking. You think you're cool? Yes, I am. How cool are I you? will beat you all. ಎಷ್ಟು ಪಾಯಿಂಟ್ಸ್ ಹೇಳು? 180. 180. 90 plus 90, 180. Wow, just wow.